Namaste. Class 6th Mathematics NCERT syllabus. Chapter number 1, Knowing our numbers. Article number 1.3, Large numbers in practice. Problem number 9, to stitch a shirt, 2 meter 5 centimeter cloth is needed. Out of 40 meter cloth, how many shirts can be stitched and how much cloth will remain? To stitch a shirt, so shirt na stitch ಮಾಡಬೇಕಾಯ್ತಾ 2 meter 15 centimeter cloth is needed. ಸೊ ಬಟ್ಟೆ ಎಷ್ಟು ಬೇಕು 2 meter 2 meter 15 centimeter ಬೇಕಾಗಿದೆ ಒಂದು ಶರ್ಟಿಗೆ. ಓಕೆ, ಫಾರ್ ಒನ್ ಶರ್ಟ್, ಸೊ ಹೌ ಮಚ್ cloth is needed? 2 meter 15 centimeter cloth is needed. Out of 40 meter cloth, so 40 meter cloth ಇದೆಯಲ್ಲ, how many shirts can be stitched? ಸೊ ಅಲ್ಲಿಗೆ 40 meter cloth ಇದೆ, ಅಲ್ಲಿಗೆ ಎಷ್ಟು ಶರ್ಟ್ಸ್ನ ಸ್ಟಿಚ್ ಮಾಡ್ಬೋದು. ಆ್ಯಂಡ್ ಹೌ ಮಚ್ ಕ್ಲಾತ್ ವಿಲ್ ರಿಮೈನ್? ಸೊ ಮತ್ತೆ ರಿಮೈನಿಂಗ್ ಏನಾದರೂ ಇದ್ದರೆ, ಈಗ 40 meter ಕ್ಲಾತ್ ಇದೆಯಪ್ಪ, ಒಂದು ಶರ್ಟ್ನ ಸ್ಟಿಚ್ ಮಾಡಲಿಕ್ಕೆ 2 meter 15 centimeter ಬೇಕಾಗತ್ತೆ. ಒಂದು ಶರ್ಟ್ ಸ್ಟಿಚ್ ಮಾಡಲಿಕ್ಕೆ 2 meter 15 centimeter ಕ್ಲಾತ್ ಇಸ್ ನೀಡೆಡ್. ಓಕೆ, ಈಗ 40 meter ಕ್ಲಾತ್ ಬಟ್ಟೆನಲ್ಲಿ ಓಕೆ ಹೌ ಮೆನಿ ಶರ್ಟ್ಸ್ ಕ್ಯಾನ್ ಬಿ ಸ್ಟಿಚ್ಡ್? ಸೊ ಎಷ್ಟು ಶರ್ಟ್ಸ್ನ ಸ್ಟಿಚ್ ಮಾಡ್ಬೋದು. ಮತ್ತು ಸಪೋಸ್ ಅಕಸ್ಮಾತ್ ರಿಮೈನಿಂಗ್ ಏನಾದರೂ ಬಟ್ಟೆ ರಿಮೈನಿಂಗ್ ಇದ್ದರೆ ಅದು ಎಷ್ಟು ಇರುತ್ತೆ, ಎಷ್ಟು ಮೀಟರ್ ಎಷ್ಟು ಸೆಂಟಿಮೀಟರ್ ಇರ್ಬೋದು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಏನು ಮಾಡೋಣ, 2 meter 15 centimeter ಕ್ಲಾತ್ ಇಸ್ ನೀಡೆಡ್. ಒಂದು ಶರ್ಟ್ ಸ್ಟಿಚ್ ಮಾಡಲಿಕ್ಕೆ ಓಕೆ 2 meter 15 centimeter ಕ್ಲಾತ್ ಬೇಕಾಗತ್ತೆ. ಈಗ 40 meter ಕ್ಲಾತ್ ಇದೆ. ಓಕೆ, ಅಂದರೆ ಇದನ್ನು ಫುಲ್ ನಾವು ಸೆಂಟಿಮೀಟರಲ್ಲೇ ಕನ್ವರ್ಟ್ ಮಾಡಿಬಿಡೋಣ. ಸೊ ಅಂದರೆ 1 ಮೀಟರಿಗೆ 1 ಮೀಟರ್ ಅಂತ ಹೇಳಿದ್ರೆ 100 centimeter. 100 centimeter. ಓಕೆ, ಸೊ 1 meter ಅಂದರೆ 100 centimeter. ಸೊ 2 meter ಅಂದರೆ ಹೌ ಮಚ್ 200 centimeter ಆಗುತ್ತೆ. ಸೊ ಅಲ್ಲಿಗೆ ಇದನ್ನು 200 centimeter ಪ್ಲಸ್ 15 centimeter ಅಂತ ಬರೆಯೋಣ. ಓಕೆ, ಸೊ ಅಲ್ಲಿಗೆ ಎಷ್ಟಾಗುತ್ತೆ, ಒಂದು ಶರ್ಟಿಗೆ 215 centimeter ಕ್ಲಾತ್ ಬೇಕಾಗುತ್ತೆ, ಕ್ಲಾತ್ ಇಸ್ ನೀಡೆಡ್. ಸೊ ಹಾಗಾದರೆ 40 meter ಇದೆ, 40 ಮೀಟರಿಗೆ ಹೌ ಮಚ್ ಸೆಂಟಿಮೀಟರ್ ಅಂತ ಹೇಳಿದ್ರೆ ಸೊ 4000 centimeter. ಗೊತ್ತಾಯ್ತಲ್ಲ, 40 ಮೀಟರಿಗೆ ಹೌ ಮಚ್ ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡಬೇಕು, 40 ಮೀಟರನ್ನು ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡಿದ್ರೆ 4000 centimeter ಆಗುತ್ತೆ. ಸೊ 4000 centimeterಗೆ ಎಷ್ಟು ಶರ್ಟ್ಸ್ನ ಸ್ಟಿಚ್ ಮಾಡ್ಬೋದು ಅಂತ. ಓಕೆ, ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1 ಶರ್ಟ್ ಇಂಟು 4000 centimeter equal to question mark into 215 centimeter. So then question mark equal to 1 shirt into 4000 centimeter divided by 215 centimeter. So centimeter get cancel. So then 4000 divided by 4000 divided by 215. Okay, so 215 ones 215. ಓಕೆ, ಸಬ್ಟ್ರಾಕ್ಟ್ ಮಾಡಿದರೆ 0, 10 minus 5 ಅಂತ ಹೇಳಿದ್ರೆ ಸೊ 5. ಓಕೆ, ಇಲ್ಲಿ ರಿಮೈನಿಂಗ್ ಇಸ್ 9, 9 minus 1 is 8, ದೆನ್ ಹಿಯರ್ 3 minus 2 is 1. ಓಕೆ, ಸೊ 215 ಅಂತ ಹೇಳಿದ್ರೆ ಎಷ್ಟು, ಇಲ್ಲಿ ಲಾಸ್ಟಲ್ಲಿ 0 ಬರುತ್ತಲ್ವ. ಸೊ 5ದಲ್ಲಿ 0 ಬರೋದು ಯಾವುದು, 6 ಅಂದರೆ 6 2s 12 ಆಗಿಬಿಡುತ್ತೆ. ಸೊ 8 ಅಂತ ತಗೊಂಡ್ರೆ 8 2s 16. ನೋಡೋಣ ಇದಾಗ್ಬೋದೇನೋ. 8 5s 40ಗೆ 0, 4 ಕ್ಯಾರಿ, 8 1s 8, 8 plus 4 is 12ಗೆ 2, 1 ಕ್ಯಾರಿ, 8 2s 16, 16 plus 1 is 17. ಸೊ 1720. ಓಕೆ, ನೆಕ್ಸ್ಟ್ 10 ಮಾಡಿದ್ರೆ 2150 ಆಗಿಬಿಡುತ್ತೆ. ಓಕೆ, 10 ಬೇಡ, 8 ಮಾಡ್ಕೊಳ್ಳೋಣ.
ಸೊ ಇಲ್ಲಿಗೆ 1720 ಈಸ್ ಬರುತ್ತಲ್ವಾ. ಸೊ ಸಬ್ಟ್ರಾಕ್ಟ್ ಮಾಡಬೇಕು. 0, 3, ಇದು 130. ಸೊ ಅಲ್ಲಿಗೆ ಸೊ ಎಷ್ಟಿದು 18 ಮತ್ತು ರಿಮೈನಿಂಗ್ ಎಷ್ಟಿದೆ 130. ಅಂದರೆ 18 ಶರ್ಟ್ಸ್ನ ಸ್ಟಿಚ್ ಮಾಡ್ಬೋದು. 18 ಶರ್ಟ್ಸ್ನ ಸ್ಟಿಚ್ ಮಾಡಿ ರಿಮೈನಿಂಗ್ ಎಷ್ಟಪ್ಪ ಅಂತ ಹೇಳಿದ್ರೆ 130 ಸೆಂಟಿಮೀಟರ್ ರಿಮೈನಿಂಗ್ ಇರುತ್ತೆ. ಈ 130 ಸೆಂಟಿಮೀಟರನ್ನು 1 ಮೀಟರ್ 30 ಸೆಂಟಿಮೀಟರ್ ಅಂತ ಕನ್ವರ್ಟ್ ಮಾಡ್ಬೋದು. ಏಕೆಂದರೆ 130 ಸೆಂಟಿಮೀಟರನ್ನು 100 ಸೆಂಟಿಮೀಟರ್ ಪ್ಲಸ್ 30 ಸೆಂಟಿಮೀಟರ್ ಅಂತ ಹೇಳಿದ್ರೆ 130 ಸೆಂಟಿಮೀಟರ್ ಆಗುತ್ತೆ. 100 ಸೆಂಟಿಮೀಟರ್ ಅಂದರೆ 1 ಮೀಟರ್. 1 ಮೀಟರ್ ಪ್ಲಸ್ 30 ಸೆಂಟಿಮೀಟರನ್ನು 1 ಮೀಟರ್ 30 ಸೆಂಟಿಮೀಟರ್ ಅಂತ ಹೇಳ್ಬೋದು. ಸೊ 18 ಶರ್ಟ್ಸ್ ಆಯ್ತಲ್ವಾ. ಸೊ ಎಷ್ಟು 18 ಶರ್ಟ್ಸ್ ಆಯಿತು. ರಿಮೈನಿಂಗ್ ಫಸ್ಟ್ ಆನ್ಸರು. ದಿಸ್ ಇಸ್ ದ ಫಸ್ಟ್ ಆನ್ಸರು. ಸೆಕೆಂಡ್ ಆನ್ಸರಲ್ಲಿ ಇನ್ನೂ ರಿಮೈನಿಂಗ್ ಎಷ್ಟು ಕ್ಲಾತ್ ಇದೆ ಅಂತ ಕೇಳಿದ್ದಾರೆ. ಅಲ್ಲಿಗೆ 1 ಮೀಟರ್ 30 ಸೆಂಟಿಮೀಟರ್ ರಿಮೈನಿಂಗ್ ಕ್ಲಾತ್ಸ್ ಆರ್ ದೇರ್. ಓಕೆ, ಇನ್ನು ಎಷ್ಟು ರಿಮೈನಿಂಗ್ ಕ್ಲಾತ್ ವಿಲ್ ರಿಮೈನ್ ಅಂತ ಹೇಳಿದ್ರೆ 1 ಮೀಟರ್ 30 ಸೆಂಟಿಮೀಟರ್ ವಿಲ್ ರಿಮೈನ್. 1 ಮೀಟರ್ 30 ಸೆಂಟಿಮೀಟರ್ ಕ್ಲಾತ್ ವಿಲ್ ರಿಮೈನ್. ಗೊತ್ತಾಯ್ತಲ್ಲ. ಸೊ 1 ಶರ್ಟ್ಸ್ ಕ್ಯಾನ್ ಬಿ ಸ್ಟಿಚ್ಡ್. 18 ಶರ್ಟ್ಸ್ 130 ಅಲ್ಲ, 18 ಶರ್ಟ್ಸ್ ಕ್ಯಾನ್ ಬಿ ಸ್ಟಿಚ್ಡ್. ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ಏನಂದರೆ 1 ಶರ್ಟಿಗೆ ಅವ್ರಿಗೆ ಕೊಟ್ಟಿರೋದು 2 ಮೀಟರ್ 15 ಸೆಂಟಿಮೀಟರ್ ಅಂತ. ಒಂದು ಶರ್ಟ್ನ ಸ್ಟಿಚ್ ಮಾಡಲಿಕ್ಕೆ 2 ಮೀಟರ್ 15 ಸೆಂಟಿಮೀಟರ್ ಬೇಕಾಗತ್ತೆ. ಅಂದರೆ 1 ಮೀಟರಿಗೆ 100 ಸೆಂಟಿಮೀಟರ್, 2 ಮೀಟರ್ ಅಂತ ಹೇಳಿದ್ರೆ 200 ಸೆಂಟಿಮೀಟರ್ ಪ್ಲಸ್ 15 ಸೆಂಟಿಮೀಟರ್ ಈಕ್ವಲ್ ಟು 2 ಮೀಟರ್ 15 ಸೆಂಟಿಮೀಟರ್ ಅಂದರೆ 215 ಸೆಂಟಿಮೀಟರ್ ಅಂತ. ಅಲ್ಲಿಗೆ 40 ಮೀಟರ್ ಕ್ಲಾತ್ ಇದೆ. 40 ಮೀಟರ್ ಕ್ಲಾತ್ ಅಂತ ಹೇಳಿದ್ರೆ 4000 ಸೆಂಟಿಮೀಟರ್ ಅಂತ. 4000 ಸೆಂಟಿಮೀಟರ್ಗೆ ಎಷ್ಟು ಶರ್ಟ್ಸ್ನ ಸ್ಟಿಚ್ ಮಾಡ್ಬೋದು? ಕ್ಯಾಲ್ಕುಲೇಟ್ ಮಾಡಿದ್ರೆ 4000 ಸೆಂಟಿಮೀಟರ್ ಡಿವೈಡ್ ಬೈ 215 ಸೆಂಟಿಮೀಟರ್ ಮಾಡಿದರೆ ಸೊ ನಮಗೆ ಇಲ್ಲಿ ಎಷ್ಟು ಕೋಶೆಂಟಲ್ಲಿ 18 ಬಂದಿದೆ. ಅಲ್ಲಿಗೆ 18 ಶರ್ಟ್ಸ್ ಕ್ಯಾನ್ ಬಿ ಸ್ಟಿಚ್ಡ್. ಓಕೆ, ರಿಮೈನಿಂಗ್ ಎಷ್ಟಿದೆ ಇಲ್ಲಿ? ರಿಮೈಂಡರ್ ಈಸ್ 130 ಸೆಂಟಿಮೀಟರ್. 130 ಸೆಂಟಿಮೀಟರ್ ಅಂದರೆ ಇದನ್ನು 100 ಸೆಂಟಿಮೀಟರ್ ಪ್ಲಸ್ 30 ಸೆಂಟಿಮೀಟರ್ ಮಾಡ್ಬೋದು. ಓಕೆ, 100 ಸೆಂಟಿಮೀಟರ್ ಅಂದರೆ 1 ಮೀಟರ್ ಅಂತ ಅರ್ಥ. 1 ಮೀಟರ್ ಪ್ಲಸ್ 30 ಸೆಂಟಿಮೀಟರ್. ಸೊ ಇದು 1 ಮೀಟರ್ 30 ಸೆಂಟಿಮೀಟರ್. ಇಲ್ಲಿ ನೋಡಿ, 1 ಮೀಟರ್ 30 ಸೆಂಟಿಮೀಟರ್ ಕ್ಲಾತ್ ವಿಲ್ ರಿಮೈನ್. ಸೊ ಇನ್ನು ರಿಮೈನಿಂಗ್ ಎಷ್ಟು ಕ್ಲಾತ್ ಇದೆ ಅಂತ ಹೇಳಿದ್ರೆ 1 ಮೀಟರ್ 30 ಸೆಂಟಿಮೀಟರ್. ಓಕೆ, ಯಾವ ಥರ ಬರಿಬೇಕು ನೋಡ್ಕೊಳ್ಳಿ. ಸೊ ಪ್ರಾಬ್ಲಮ್ ನಂಬರ್ 9th ಸೊಲ್ಯೂಷನ್ ಫಾರ್ 9th ಪ್ರಾಬ್ಲಮ್ದು 2 ಮೀಟರ್ 15 ಸೆಂಟಿಮೀಟರ್ ಈಕ್ವಲ್ ಟು 2 ಮೀಟರ್ ಹಾಗೆ ಬರೀರಿ ಪ್ಲಸ್ 15 ಸೆಂಟಿಮೀಟರ್. 2 ಮೀಟರ್ ಅಂದರೆ 200 ಸೆಂಟಿಮೀಟರ್ ಅಂತ. 15 ಸೆಂಟಿಮೀಟರ್ ಆ್ಯಡ್ ಮಾಡಿದರೆ 2 ಮೀಟರ್ಸ್ 15 ಸೆಂಟಿಮೀಟರ್ ಇಸ್ 215 ಸೆಂಟಿಮೀಟರು. 40 ಮೀಟರ್ ಕ್ಲಾತ್ 1 ಶರ್ಟ್ ಸ್ಟಿಚ್ ಮಾಡಲಿಕ್ಕೆ 215 ಸೆಂಟಿಮೀಟರ್. ಓಕೆ, 40 ಮೀಟರ್ ಕ್ಲಾತಿಗೆ ಹೌ ಮೆನಿ ಸೆಂಟಿಮೀಟರ್ ಅಂತ ಫೈಂಡ್ ಔಟ್ ಮಾಡಬೇಕು. 40 ಮೀಟರ್ ಅಂತ ಹೇಳಿದ್ರೆ 4000 ಸೆಂಟಿಮೀಟರ್ ಅಂತ. 4000 ಮತ್ತು ಅದನ್ನು ಡಿವೈಡ್ ಬೈ 215 ಮಾಡಿದರೆ ಕೋಶೆಂಟಲ್ಲಿ ಇಷ್ಟು ಬರುತ್ತೆ, ರಿಮೈಂಡರಲ್ಲಿ ಇಷ್ಟು ಬರುತ್ತೆ. ಅಲ್ಲಿಗೆ 18 ಶರ್ಟ್ಸ್ ಕ್ಯಾನ್ ಬಿ ಸ್ಟಿಚ್ಡ್. ಓಕೆ, 130 ಇದೆಯಲ್ಲ, ಇದು 130ನ 1 ಮೀಟರ್ 30 ಸೆಂಟಿಮೀಟರ್ ಕ್ಲಾತ್ ವಿಲ್ ರಿಮೈನ್. 1 ಮೀಟರ್ 30 ಸೆಂಟಿಮೀಟರ್ ಕ್ಲಾತ್ ವಿಲ್ ರಿಮೈನ್. ಅರ್ಥ ಆಯ್ತಾ? ಸೊ 40 ಮೀಟರ್ ಕ್ಲಾತ್ ಇದೆ. ಅದರಲ್ಲಿ ಎಷ್ಟು ಶರ್ಟ್ಸ್ನ ಸ್ಟಿಚ್ ಮಾಡ್ಬೋದು ಅಂದರೆ 18 ಶರ್ಟ್ಸ್ನ ಸ್ಟಿಚ್ ಮಾಡ್ಬೋದು. ರಿಮೈನಿಂಗ್ ಎಷ್ಟು ಕ್ಲಾತ್ ರಿಮೈನಿಂಗ್ ಇದೆ ಅಂತ ಹೇಳಿದ್ರೆ ಸೊ 1 ಮೀಟರ್ 30 ಸೆಂಟಿಮೀಟರ್ ಕ್ಲಾತ್ ವಿಲ್ ರಿಮೈನ್. ಓಕೆ, ಅಂಡರ್ಸ್ಟ್ಯಾಂಡ್? ಥ್ಯಾಂಕ್ ಯು ಸೋ ಮಚ್.